ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ಶ್ರೇಷ್ಠವಾದ ದೇಶ, ಕರ್ಮಭೂಮಿ ಈ ಭಾರತ ದೇಶ, ಪವಿತ್ರವಾದ ನದಿಗಳು, ಪವಿತ್ರವಾದ ಕ್ಷೇತ್ರಗಳು, ಇಂತಹ ಋಷಿ ಮುನಿಗಳು ಜ್ಞಾನಿಗಳು ಓಡಾಡಿದ ಯಜ್ಞಯಾಗಾದಿಗಳನ್ನು ಮಾಡಿದ ಈ ಕ್ಷೇತ್ರದಲ್ಲಿ ವಾಸ ಮಾಡಿ ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬ ತತ್ವವನ್ನು ಹಿಂದೆ ತಿಳಿಸಿದ್ದಾನೆ. ಗುರುವಿನ ಗುಲಾಮನಾಗಬೇಕು, ಗುರುಗಳ ಅಧೀನನಾಗಿ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ನಮನವನ್ನು ಮಾಡಿ ವಿದ್ಯೆಯನ್ನು ಪಡೆಯಬೇಕು ಅನ್ನುವ ತತ್ವವನ್ನು ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಲೌಕಿಕಂ ವೈದಿಕಂ ವಾಪಿ ತಥಾ ಆಧ್ಯಾತ್ಮಿಕಮೇವ ವಾ ಯಸ್ಮಾದ್ ಜ್ಞಾನಮಿದಂ ಪ್ರಾಪ್ತಂ ತಂ ಪೂರ್ವಂ ಅಭಿವಾದಯೇತ್. ಆಧ್ಯಾತ್ಮಿಕವಾದ ವಿದ್ಯೆಯನ್ನು, ಆತ್ಮ ಪರಮಾತ್ಮ ಆ ಭಗವಂತನಿಗೆ ಸಂಬಂಧಪಟ್ಟಂತಹ ವಿದ್ಯೆಯನ್ನು, ವೇದಶಾಸ್ತ್ರಾದಿಗಳನ್ನು ಉಪದೇಶ ಮಾಡಿದ ಗುರುಗಳಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸಬೇಕು. ಕಾರಣ ಅದು ಬ್ರಹ್ಮವಿದ್ಯೆ, ಅದು ಮೋಕ್ಷ ಸಾಧನವಾದ ವಿದ್ಯೆ, ಅದು ನಿಜವಾದ ವಿದ್ಯೆ. ಸಾ ವಿದ್ಯಾ ಯಾ ವಿಮುಕ್ತಯೇ. ಅಂತಹ ಮುಕ್ತಿ ಸಾಧನವಾದ ವಿದ್ಯೆಯನ್ನು ಉಪದೇಶ ಮಾಡಿದಂತಹ ಗುರುಗಳಿಗೆ, ವೈದಿಕವಾದ ಜ್ಞಾನವನ್ನು ನೀಡಿದ ಗುರುಗಳು, ವೇದಗಳ ಉಪದೇಶ ಮಾಡಿದವರು, ವೇದಗಳನ್ನು ಕಲಿಸಿಕೊಟ್ಟವರು, ವೇದಾರ್ಥನಾದ ಆ ಪರಮಾತ್ಮನ ಮಹಿಮೆಯನ್ನು ತಿಳಿಸಿಕೊಟ್ಟವರು, ಅಂತಹ ಗುರುಗಳಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸಬೇಕು, ನಮಸ್ಕಾರವನ್ನು ಮಾಡಬೇಕು, ಅವರ ಅನುಗ್ರಹವನ್ನು ಪಡೆಯಬೇಕು ತನ್ನ ಎಲ್ಲ ಸತ್ಕಾರ್ಯಗಳಿಗಾಗಿ ಅಂತ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಗುರುಗಳ ಅನುಗ್ರಹದಿಂದ, ಗುರುಗಳಲ್ಲಿ ಅಂತರ್ಯಾಮಿಯಾಗಿ ವಾಯುದೇವರು ಪರಮಾತ್ಮ ನಮಗೆ ಮಾಡುವ ಅನುಗ್ರಹದಿಂದ ಎಲ್ಲ ಆಪತ್ತುಗಳನ್ನು ದಾಟಬಹುದು. ಯಾವುದೇ ಇಷ್ಟಾರ್ಥಗಳನ್ನು ಸಾಧನ ಮಾರ್ಗದಲ್ಲಿ, ಮೋಕ್ಷ ಸಾಧನ ಮಾರ್ಗದಲ್ಲಿ ಮುಖ್ಯವಾಗಿ ನಮಗೆ ಪಡೆಯಬೇಕಾದ ಎಲ್ಲ ಸಿದ್ಧಿಗಳನ್ನು ಪಡೆದುಕೊಳ್ಳಬಹುದು. ಲೌಕಿಕವಾಗಿಯೂ ಬೇಕಾದ ಅನಿಷ್ಟಗಳನ್ನು ಕಳೆದುಕೊಂಡು ಮನುಷ್ಯ ನಿಶ್ಚಿಂತನಾಗಿ ಸಾಧನ ಮಾರ್ಗದಲ್ಲಿ ಮುಂದೆ ಸಾಗಬಹುದು ಅನ್ನುವ ಮಾತನ್ನು ಶಾಸ್ತ್ರ ತಿಳಿಸ್ತದೆ. ಅನೇಕ ಲೌಕಿಕವಾದ ಮಾರ್ಗದರ್ಶನವನ್ನು ಮಾಡಿರ್ತಾರೆ, ಉಪದೇಶವನ್ನು ಮಾಡಿರ್ತಾರೆ. ಯಾವ ರೀತಿ ಜೀವನವನ್ನು ಮಾಡಬೇಕು, ಹೇಗಿರಬೇಕು, ಯಾವ ರೀತಿ ಬಾಳಬೇಕು,
ಈ ಎಲ್ಲ ನೀತಿಗಳನ್ನು ಕೂಡ ಉಪದೇಶ ಮಾಡಿದ ಗುರುಗಳಿರ್ತಾರೆ. ಅಂಥವರಿಗೂ ನಮಸ್ಕಾರವನ್ನು ಮಾಡಬೇಕು. ಲೌಕಿಕಂ ವೈದಿಕಂ ವಾಪಿ ತಥಾ ಆಧ್ಯಾತ್ಮಿಕಮೇವ ವಾ ಯಸ್ಮಾತ್ ಜ್ಞಾನಮಿದಂ ಪ್ರಾಪ್ತಂ ತಂ ಪೂರ್ವಂ ಅಭಿವಾದಯೇತ್. ಅಭಿವಾದನದ ಕ್ರಮ ಹೇಗೆ? ಶಿಷ್ಯರು ಗುರುಗಳಿಗೆ ನಮಸ್ಕಾರ ಮಾಡಬೇಕಾದಾಗ ಪಾದಸ್ಪರ್ಶವನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದಲ್ಲಿಯೂ ಕೂಡ ಈ ಮಾತನ್ನು ತಿಳಿಸ್ತಾರೆ. ಶಿಷ್ಯರು ಗುರುಗಳಲ್ಲಿ ಅಧ್ಯಯನ ಮಾಡಬೇಕಾದರೆ ಅಧ್ಯಯನದ ಪ್ರಾರಂಭದಲ್ಲಿ, ಅಧ್ಯಯನದ ನಂತರದಲ್ಲಿ ನಮಸ್ಕಾರವನ್ನು ಮಾಡಿ ಅಧ್ಯಯನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಅಂತ. ನಮಸ್ಕಾರ ಮಾಡುವಾಗ, ಪಾದಸ್ಪರ್ಶ ಮಾಡುವಾಗ ಎಡಗೈಯಿಂದ ಎಡಗಾಲು, ಬಲಗೈಯಿಂದ ಬಲಗಾಲನ್ನು ಸ್ಪರ್ಶ ಮಾಡಬೇಕು. ಗುರುಗಳು ಅಭಿಮುಖವಾಗಿ ನಿಂತಿದ್ದರೆ ಹೀಗೆ ಕೈ ಮಾಡಬೇಕು. ಹೀಗೆ ಮಾಡಿದರೆ ಅವರ ಬಲಗಾಲಿಗೆ ನಮ್ಮ ಎಡಗೈ, ಎಡಗಾಲಿಗೆ ಬಲಗೈ ಸ್ಪರ್ಶ ಆಗತ್ತೆ. ಹಾಗೆ ಮಾಡದಂತೆ ಈ ರೀತಿ ಕೈಗಳನ್ನು ವ್ಯತ್ಯಾಸ ಮಾಡಿ ಬಲಗಾಲನ್ನು ಬಲಗೈಯಿಂದ, ಎಡಗಾಲನ್ನು ಎಡಗೈಯಿಂದ ಸ್ಪರ್ಶ ಮಾಡಬೇಕು. ಹಾಗೆ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಸವ್ಯೇನ ಸವ್ಯಂ ಸಂಗೃಹ್ಯ ದಕ್ಷಿಣೇನ ತು ದಕ್ಷಿಣಂ. ಆ ರೀತಿ ನಮಸ್ಕಾರ ಮಾಡಬೇಕು. ಏಕಹಸ್ತೇನ ನ ಕುರ್ಯಾದೇಕಹಸ್ತೇನ ಗುರೋಃ ಪಾದಾಭಿವಾದನಂ. ಕೆಲವರು ದೂರದಿಂದಲೇ ಒಂದೇ ಕೈಯಿಂದ ಹೀಗೆ ನಮಸ್ಕಾರ ಮಾಡ್ತಾರೆ. ಪಾಶ್ಚಾತ್ಯರ ಅದೊಂದು ಪದ್ಧತಿ ಇದೆ, ಒಂದು ಕೈಯಿಂದ ನಮಸ್ಕಾರ ಮಾಡುವುದು. ಅದು ಶಾಸ್ತ್ರದಲ್ಲಿ ನಿಷಿದ್ಧವಾದದ್ದು. ಕೃಷ್ಣ ಹೇಳ್ತಾನೆ, ನ ಕುರ್ಯಾದೇಕಹಸ್ತೇನ. ದೇವರಿಗೂ ಮಾಡಬಾರದು, ಗುರುಗಳಿಗೂ ಒಂದು ಕೈಯಿಂದ ನಮಸ್ಕಾರ ಮಾಡುವುದಲ್ಲ. ಹೀಗೆ ತಲೆ ಮೇಲೆ ಕೈ ಹಿಡಿಯೋದಾಗಿರ್ಬೋದು, ಅಥವಾ ಸುಮ್ಮನೆ ಹೀಗೆ ಕೈ ಎತ್ತೋದಾಗಿರಬಹುದು, ಅಥವಾ ಒಂದೇ ಕೈಯನ್ನು ಬಗ್ಗಿಸಿ ಹೀಗೆ ನಮಸ್ಕಾರ ಮಾಡೋದಾಗಿರ್ಬೋದು. ಎರಡೂ ಕೈಗಳಿಂದ ದೇವರಿಗೆ, ಗುರುಗಳಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಶ್ರೀಮದ್ ಭಾಗವತದಲ್ಲಿಯೂ ಹಾಗೂ ಈ ವೈಷ್ಣವ ಧರ್ಮ ಪರ್ವದಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ ಮಾತು. ಅಲ್ಲಿ ಕಾತ್ಯಾಯಿನಿ ವ್ರತವನ್ನು ಆಚರಣೆ ಮಾಡುವಂತಹ ಕುಮಾರಿಯರಿಗೆ ಪರಮಾತ್ಮ ಹೇಳ್ತಾನೆ ಎರಡು ಕೈಗಳಿಂದಲೇ ನಮಸ್ಕಾರ ಮಾಡಬೇಕು ಅಂತ. ಈಗ ಯುಧಿಷ್ಠಿರನಿಗೆ ಆ ಮಾತನ್ನು ತಿಳಿಸ್ತಾ ಇದ್ದಾನೆ. ನಿಷೇಕಾದೀನಿ ಕರ್ಮಾಣಿ ಯಃ ಕರೋತಿ ಯಥಾವಿಧಿ ಅಧ್ಯಾಪಯತಿ ಚೈವೈನಂ ಸವಿಪ್ರೋ ಗುರುರುಚ್ಯತೆ. ಗುರು ಅನ್ನುವ ಶಬ್ದಕ್ಕೆ ಏನರ್ಥ, ಯಾರ್ಯಾರು ಗುರುಗಳು ಅಂತ ಕೃಷ್ಣ ಹೇಳ್ತಾನೆ. ತಂದೆಯೂ ಗುರು. ಯಾಕೆ? ನಿಷೇಕಾದಿ ಸಂಸ್ಕಾರಗಳನ್ನು ಮಾಡಿರ್ತಾನೆ. ಆ ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಮಾಡಿ, ಉಪನಯನಾದಿಗಳನ್ನು ಮಾಡಿ, ಬ್ರಹ್ಮೋಪದೇಶವನ್ನು, ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿದ್ದರಿಂದ ತಂದೆಯೂ ಗುರು. ವೇದಾದಿ ಶಾಸ್ತ್ರಗಳ ಅಧ್ಯಾಪನವನ್ನು ಯಾರು ಮಾಡುತ್ತಾರೆ, ಪಾಠ ಹೇಳುತ್ತಾರೆ, ಅವರೂ ಗುರುಗಳೇ. ನಿಷೇಕಾದೀನಿ ಕರ್ಮಾಣಿ ಯಃ ಕರೋತಿ ಯಥಾವಿಧಿ. ವಿದ್ಯುಕ್ತವಾಗಿ ಸಂಸ್ಕಾರಗಳನ್ನು ಕೊಟ್ಟಂಥವರು ಗುರುಗಳು, ಅಧ್ಯಯನ ಮಾಡಿದವರು. ಕೃತ್ವಾ ಉಪನಯನಂ ವೇದಾನ್ ಯೋಧ್ಯಾಪಯತಿ ನಿತ್ಯಶಃ. ಉಪನಯನ ಸಂಸ್ಕಾರವನ್ನು ಮಾಡಿ ವೇದಾಧ್ಯಾಪನವನ್ನು ಮಾಡಿಸ್ತಕ್ಕಂಥವರು. ಸಕಲ್ಪಾನ್ ಸರಹಶ್ಚಾಂಶ್ಚ ಸಚೋಪಾಧ್ಯಾಯ ಉಚ್ಯತೆ. ಉಪನಿಷತ್ತುಗಳು ಹಾಗೂ ಉಳಿದೆಲ್ಲ ವೇದಾಂಗಗಳನ್ನು ಉಪದೇಶ ಮಾಡತಕ್ಕಂತಹ ವ್ಯಕ್ತಿಗೆ ಉಪಾಧ್ಯಾಯ ಅಂತ ಕರೀತಾರೆ. ಸಾಂಗಾನ್ ವೇದಾನ್ ಅಧ್ಯಾಪ್ಯ, ಸಾಂಗಾಂಶ್ಚ ವೇದಾನ್ ಅಧ್ಯಾಪ್ಯ ಶಿಕ್ಷಯಿತ್ವಾ ವ್ರತಾನಿ ಚ ವಿವೃಣೋತಿ ಚ ಮಂತ್ರಾರ್ಥಾನ್ ಆಚಾರ್ಯಸ್ಸೋಭಿಧೀಯತೆ. ಕೇವಲ ವೇದಗಳನ್ನು ಅಧ್ಯಾಪನ ಮಾಡಿ ನಿಷೇಕಾದಿ ಸಂಸ್ಕಾರಗಳನ್ನು ಮಾಡಿದಂಥವನು ಗುರು. ವೇದಾಧ್ಯಾಪನ ಮಾಡುವವನು ಅಧ್ಯಾಪಕ, ಗುರು. ಆ ವೇದಗಳ ಜೊತೆಗೆ ವೇದಾಂಗಗಳನ್ನು ಅಧ್ಯಾಪನ ಮಾಡಿ ಉಪನಿಷತ್ತುಗಳನ್ನೆಲ್ಲ ಉಪದೇಶ ಮಾಡತಕ್ಕಂತಹ ವ್ಯಕ್ತಿ ಅವನು ಉಪಾಧ್ಯಾಯ. ವೇದಾಂಗಗಳ ಅಧ್ಯಾಪನ ಮಾಡಿ ವ್ರತನಿಯಮಾದಿಗಳ ಶಿಕ್ಷಣವನ್ನೆಲ್ಲ ಕೊಟ್ಟು, ವ್ರತೋಪವಾಸಾದಿಗಳು ಇನ್ನನೇಕ ವೈದಿಕವಾದ ವ್ರತಗಳನ್ನೆಲ್ಲ ತಿಳಿಸಿಕೊಟ್ಟು ವೇದಾರ್ಥಗಳನ್ನೂ ತಿಳಿಸಿಕೊಟ್ಟರೆ ಅವರು ಆಚಾರ್ಯರು ಅಂತ ಅನಿಸಿಕೊಳ್ತಾರೆ. ಉಪಾಧ್ಯಾಯ ದಶ ಆಚಾರ್ಯ. ಉಪಾಧ್ಯಾಯರಿಗಿಂತಲೂ ಆಚಾರ್ಯರು 10 ಪಟ್ಟು ಉತ್ತಮರಾಗಿರ್ತಾರೆ. ಯಾಕೆ ಅಂದರೆ ಅವರು ಮಂತ್ರಾರ್ಥಗಳನ್ನು ತಿಳಿಸಿಕೊಡ್ತಾರೆ. ಮಂತ್ರಾರ್ಥ ಇದು ಬಹಳ ಮಹತ್ವದ್ದು. ಅರ್ಥಜ್ಞಾನಪೂರ್ವಕವಾಗಿ ಮಂತ್ರಗಳ ಪಠನ ಮಾಡಿದರೆ ಮಹಾಫಲ ಇದೆ. ಆ ಮಹಾಫಲಪ್ರದವಾಗೋ ಹಾಗೆ ಮಾಡುವವರು ಆಚಾರ್ಯರಾದದ್ದರಿಂದ ಆ ಮಂತ್ರ ಪ್ರತಿಪಾದ್ಯನಾದ ಪರಮಾತ್ಮನ ದರ್ಶನ ಅರ್ಥಾತ್ ಜ್ಞಾನ ನಮಗಾಗುವಂತೆ ಮಾಡಿಕೊಡ್ತಾರೆ ಅನ್ನೋದಕ್ಕೆ ಅವರು ಉತ್ತಮರಾಗಿದ್ದಾರೆ. ಆಚಾರ್ಯಾಣಂ ಶತಂ ಪಿತಾ.
ಆಚಾರ್ಯರಿಗಿಂತಲೂ ಇವರಿಗೆ ಮಂತ್ರೋಪದೇಶವನ್ನು ಮಾಡಿ ಸಂಸ್ಕಾರಾದಿಗಳನ್ನು ಕೊಟ್ಟಂತಹ ತಂದೆ ಇವನು ಉತ್ತಮನಾಗಿದ್ದಾನೆ. ಪಿತುಶತಗುಣಂ ಮಾತಾ, ತಂದೆಗಿಂತಲೂ ತಾಯಿ ಉತ್ತಮಳಾಗಿದ್ದಾಳೆ ಎಂಬ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಅಧ್ಯಾಪನ ಮಾಡಿದ ಒಂದು ವಿವಕ್ಷೆಯಿಂದ ಹೇಳಿದ್ದು. ಇನ್ನೊಂದು ಅಭಿಪ್ರಾಯವನ್ನು ಕೃಷ್ಣ ಹೇಳ್ತಾನೆ. ಏತೇಷಾಮಪಿ ಸರ್ವೇಷಾಂ ಗರೀಯಾನ್ ಜ್ಞಾನದೋ ಗುರುಃ ಗುರೋಃ ಪರತರಂ ಕಿಂಚಿನ್ನ ಭೂತಂ ನ ಭವಿಷ್ಯತಿ. ಕೇವಲ ವೇದಗಳ ಅಧ್ಯಾಪನ, ವೇದಾಂಗಗಳ ಅಧ್ಯಾಪನಾದಿಗಳನ್ನು ಮಾಡಿದ್ದಕ್ಕಿಂತಲೂ ಸಂಸ್ಕಾರಾದಿಗಳನ್ನು ಮಾಡಿ ಪಾಠವನ್ನು ಹೇಳಿಕೊಟ್ಟಂತಹ ತಂದೆ ಶ್ರೇಷ್ಠ, ಜನ್ಮವನ್ನು ಕೊಟ್ಟ ತಾಯಿ ಶ್ರೇಷ್ಠಳು ಅಂತ ಹೇಳಿದ್ದು ನಿಜ. ಆದರೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿರತಕ್ಕಂತಹ ಗುರು ಮಾತ್ರ ಇವರೆಲ್ಲರಿಗಿಂತಲೂ ಉತ್ತಮರಾದವರು. ಯಾಕೆ ಅಂದರೆ ಆ ಬ್ರಹ್ಮಜ್ಞಾನ ಇದು ಇವನಿಗೆ ತಾರಕವಾದದ್ದು. ಅಂತಹ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನು ನೀಡಿದ ಗುರುಗಳಿಗಿಂತಲೂ ಉತ್ತಮರಾದವರು ಯಾರಿಲ್ಲ. ದಾಸರು ಹೇಳ್ತಾರಲ್ಲ, ಗುರುಗಳಿಂದ ಅಧಿಕ ಇನ್ನಾರು ಹಿತವರು ನಿನಗೆ ಅಂತ. ಕೃಷ್ಣ ಹೇಳ್ತಾನೆ, ಗುರೋಃ ಪರತರಂ ಕಿಂಚಿನ್ ನ ಭೂತಂ ನ ಭವಿಷ್ಯತಿ ತಸ್ಮಾತ್ ತೇಷಾಂ ವಶೇ ತಿಷ್ಠೇತ್ ಶುಶ್ರೂಷಾ ಪರಮೋ ಭವೇತ್. ಗುರುಗಳ ಅಧೀನನಾಗಿರಬೇಕು, ಗುರುಗಳ ಸೇವೆಯೇ ಪರಮ ಉದ್ದೇಶವಾಗಿರಬೇಕು. ಶುಶ್ರೂಷಾ ಪರಮೋ ಭವೇತ್, ಶುಶ್ರೂಷೆಯನ್ನು ಮಾಡಬೇಕು ಅಂತ ಹೇಳಿಲ್ಲ, ಶುಶ್ರೂಷೆಯನ್ನು ಮಾಡುವುದಷ್ಟೇ ಅಲ್ಲ, ಆ ಮಾಡುವುದೇ ನನ್ನ ಧ್ಯೇಯ, ಗುರಿ, ಅದರಿಂದಲೇ ನನ್ನ ಉದ್ಧಾರ ಅನ್ನುವಂತಹ ಶ್ರದ್ಧೆ, ವಿಶ್ವಾಸ ಮನುಷ್ಯನಿಗಿರಬೇಕು. ಈ ರೀತಿ ಆ ಗುರುಗಳಲ್ಲಿದ್ದು ದೇವರು ಜ್ಞಾನವನ್ನು ಉಪದೇಶ ಮಾಡ್ತಾನೆ. ನಾವು ಮಾಡುವ ಗುರುಗಳ ಸೇವೆ ಇದು ದೇವರ ಸೇವೆ ಅನ್ನುವ ಶ್ರದ್ಧೆಯಿಂದ ಗುರುಗಳ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೆದರೆ ಆ ವಿದ್ಯೆ ಇದು ಸ್ಥಿರವಾಗಿ ಉಳಿಯುತ್ತದೆ. ಆ ವಿದ್ಯೆ ಇದು ಕೇವಲ ಒಂದು ಶಾಬ್ದಿಕ ವಿದ್ಯೆಯಾಗಿ ಉಳಿಯದೆ ಅದು ಇವನ ಉಪಾಸನೆಗೆ ಉಪಯುಕ್ತವಾಗಿ ಅದರಿಂದ ಇವನು ಉತ್ತಮವಾದಂತಹ ಸ್ಥಾನವನ್ನು ಪಡೆಯಬಹುದು. ದೇವರ ಅನುಗ್ರಹದಿಂದ ಕ್ರಮವಾಗಿ ಒಂದು ದಿನಕ್ಕಲ್ಲ, ಹೀಗೆ ಅನೇಕ ಜನ್ಮಗಳ ಸಾಧನೆಯಾದರೆ ಅವನಿಗೆ ಅಪರೋಕ್ಷ ಜ್ಞಾನವಾಗಿ ಮೋಕ್ಷವಾಗುವುದಕ್ಕೆ ಸಾಧ್ಯ ಇದೆ. ಗುರು ಅನುಗ್ರಹ ಇಲ್ಲದೆ ಶುದ್ಧವಾದ ಜ್ಞಾನ ಹುಟ್ಟೋದಿಲ್ಲ, ಮೋಕ್ಷವಾಗೋದಿಲ್ಲ. ಅವಮಾನಾಧ್ಯತೇಷಾಂತೂ ನರಕಂ ಸ್ಯಾನ್ನ ಸಂಶಯ. ಅವಮಾನ ಮಾಡಿದರಂತೂ ನರಕವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅವರಲ್ಲಿ ಅನೇಕ ತರಹದ ದೋಷಗಳು ಮೇಲ್ನೋಟಕ್ಕಿರಬಹುದು. ಹೀನಾಂಗಾನ್ ಅತಿರಿಕ್ತಾಂಗಾನ್ ವಿದ್ಯಾಹೀನಾನ್ ವಯೋಧಿಕಾನ್ ರೂಪದ್ರವಿಣಹೀನಾಂಶ್ಚ ಜಾತಿಹೀನಾಂಶ್ಚ ನಾಕ್ಷಿಪೇತ್. ಇನ್ನು ಅನೇಕ ಜನ ಅಂಗಹೀನರಾಗಿರ್ತಾರೆ. ಅಂಗದಲ್ಲಿ ನ್ಯೂನತೆ ಇರ್ಬೋದು, ಆಧಿಕ್ಯ ಇರ್ಬೋದು. ಕೆಲವು ಅಂಗಗಳು ಕೆಲವರಿಗೆ ಹೆಚ್ಚು ಬೆಳೆದಿರುತ್ತದೆ. ಮಾಂಸದ ಗಂಟುಗಳಾಗಿರ್ಬೋದು, ಬೆರಳುಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅಧಿಕವಾದ ಅಂಗಗಳು ಬೆಳೆದಿರಬಹುದು. ವಿದ್ಯೆ ಇಲ್ಲದಿರಬಹುದು, ವಯಸ್ಸಿನಿಂದ ಹಿರಿಯರು, ದೊಡ್ಡವರು ಅಂತಾದರೆ ರೂಪದ್ರವಿಣಹೀನಾಂಶ್ಚ, ಸೌಂದರ್ಯ ಇಲ್ಲದೆ ಇರಬಹುದು, ದಾರಿದ್ರ್ಯ ಇರಬಹುದು. ಅವರು ಮೇಲ್ವರ್ಗದವರು, ಕೆಳವರ್ಗದವರು, ಇದು ಯಾವುದನ್ನೂ ನೋಡತಕ್ಕದ್ದಲ್ಲ. ಅವರು ಯಾವುದೇ ಜಾತಿಯ, ಯಾವುದೇ ವಯಸ್ಸಿನ, ಯಾವುದೇ ರೀತಿಯ ಅಂಗದ ವಿಕಾರ ಇದ್ದವರಾಗಿದ್ದರೂ ಕೂಡ ಅವರಿಗೆ ಯೋಗ್ಯವಾದಂತಹ ಮಾನವನ್ನು ನೀಡಿ ಅವರಿಗೆ ಮಾಡಬೇಕಾದ ಸಹಾಯ ಸಹಕಾರಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಅವರನ್ನು ಎಂದಿಗೂ ಕೂಡ ತಿರಸ್ಕಾರ ಮಾಡುವುದಾಗಲಿ ಉದಾಸೀನ ಮಾಡುವುದಾಗಲಿ ಮಾಡಬಾರದು. ಅಂಥವರ ಒಂದು ಮನಸ್ಸಿಗೆ ನೋವು ಉಂಟು ಮಾಡಿದರೆ ಇವನಿಗೆ ಅದರಿಂದ ಅನರ್ಥವಾಗತ್ತೆ ಅಂತ ತಿಳಿಸ್ತಾನೆ ಕೃಷ್ಣ. ಹೀಗಾಗಿ ಅಂಥವರನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ. ಶಪಥಾ ಯತ್ಕೃತಂ ಪುಣ್ಯಂ ಶಪ್ಯಮಾನಂತು ಗಚ್ಚತಿ ಶಪ್ಯಮಾನಸ್ಯ ಯತ್ಪಾಪಂ ಶಪಂತಮನುಗಚ್ಚತಿ. ಒಂದು ಮಾತನ್ನು ತಿಳಿಯಿರಿ ಅಂತಾನೆ ಕೃಷ್ಣ. ಯಾರಿಗೆ ನೀವು ನಿಂದೆ ಮಾಡ್ತೀರೋ, ನಿಂದೆ ಮಾಡಿಸಿಕೊಳ್ಳುವವರ ಪಾಪ ನಿಮಗೆ ಬರುತ್ತೆ. ನೀವು ನಿಂದೆ ಮಾಡ್ತಾ ಇರ್ತೀರಿ. ನನ್ನ ಮನಸ್ಸಿನೊಳಗೆ ಏನು ಅಂದ್ಕೊಂಡಿದ್ದೆ ಎಲ್ಲ ಅಂದು ಮುಗಿಸಿಬಿಟ್ಟೆ, ಚೆನ್ನಾಗಿ ಅವನಿಗೆ ಏಟು ಕೊಟ್ಟೆ ಅಂತ ಸಂತೋಷಪಟ್ಟಿರ್ತೀರಿ. ಇದು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ನಿಮ್ಮ ಮನಸ್ಸಿಗೆ ಅನುಭವಕ್ಕೆ ಬರೋ ತರಹ ನಡೆಯುವಂತಹ ಕೆಲಸ ಇದೆಲ್ಲ. ನೀವು ಅಂದದ್ದು, ಅವನ ಮುಖ ಚಿಕ್ಕದಾಗಿ ಮಾಡಿಕೊಂಡದ್ದು, 4 ಜನ ಅವನನ್ನು ನೋಡಿ ನಕ್ಕದ್ದು, ಅದರಿಂದ ನಿಮಗೆ ಆನಂದ ಆದದ್ದು, ಇದೆಲ್ಲ ಮೇಲ್ಮೈ ತೋರುವ ಎಲ್ಲ ಕಾರ್ಯಗಳು. ಒಳ ಮೈಯಲ್ಲಿ ಆಗುವುದೇನು ನಮಗೆ ಗೊತ್ತಾಗುವುದಿಲ್ಲ. ಒಳಗಾಗುವುದೇನು ಅಂದರೆ ಅವನು ಮಾಡಿದ ಪಾಪಗಳೆಲ್ಲ ಇವನಿಗೆ ಬರ್ತದೆ, ಇವನು ಮಾಡಿದ ಪುಣ್ಯ ಎಲ್ಲ ಅವನಿಗೆ ಹೋಗ್ತದೆ.
ಕಷ್ಟಪಟ್ಟು ಮಾಡಿದ ಅವನ ಮೇಲೆ ಸಿಟ್ಟು ತಾನೇ ನಿನಗೆ ಅನ್ನೋದಕ್ಕೆ ತಾನೇ ಬೈತಾ ಇದ್ದಿ. ಆದರೆ ನೀನು ಮಾಡ್ತಾ ಇರೋದು ದೊಡ್ಡ ಉಪಕಾರ ಅವನಿಗೆ. ನೀನು ಅವನನ್ನು ಏನೋ ತಪ್ಪು ಮಾಡಿದ ಶಿಷ್ಯನಿಗೆ ಮಕ್ಕಳಿಗೆ ಬೈಯೋದು ತಪ್ಪಲ್ಲ, ತಿದ್ದೋದಕ್ಕೆ. ರಾಗದ್ವೇಷಗಳಿಂದ ವಿನಾಕಾರಣವಾದ ದ್ವೇಷ, ವೈರ, ಅಸೂಯೆ, ಇನ್ನೊಬ್ಬರಿಗೆ ಪೀಡೆ ಕೊಡಬೇಕೆಂಬ ಇಚ್ಛೆಯಿಂದ ಏನು ಬೈತಾನೋ ಆ ಬೈಯೋದರಿಂದ ಅವನಿಗೆ ಪೀಡೆ ಅಂತ ಅನಿಸುತ್ತೆ. ಪೀಡೆ ಎಲ್ಲ ಅವನಿಗೆ ದೊಡ್ಡ ಲಾಭ, ನಿಮಗೆ ದೊಡ್ಡ ಹಾನಿ. ನಿಮ್ಮ ಪುಣ್ಯ ಎಲ್ಲ ಅವನಿಗೆ ಟ್ರಾನ್ಸ್ಫರ್ ಆಯಿತು, ಅವನ ಪಾಪ ಎಲ್ಲ ನಿಮಗೆ ಟ್ರಾನ್ಸ್ಫರ್ ಆಯಿತು. ಶಪ್ಯಮಾನಸ್ಯ ಯತ್ ಪಾಪಂ ಶಪಂತಂ ಅನುಗಚ್ಚತಿ. ಅದರಂತೆ ನಾಸ್ತಿಕ್ಯಂ ವೇದನಿಂದಾಂಚ ದೇವತಾನಾಂಚ ಕುತ್ಸನಂ ದ್ವೇಷಂ ಡಂಭಂಚ ಮಾನಂಚ ಕ್ರೋಧಂ ತೈಕ್ಷ್ಣ್ಯಂ ವಿವರ್ಜಯೇತ್. ದೇವರನ್ನು ಧರ್ಮವನ್ನು ಅಲ್ಲಗಳೆಯುವುದು, ವೇದಶಾಸ್ತ್ರಗಳ ನಿಂದೆ ಮಾಡುವುದು, ದೇವತೆಗಳ ಬಗ್ಗೆ ನಿಂದೆ, ಈ ತರಹದ ದ್ವೇಷ, ಅಸೂಯೆ, ಕ್ರೋಧ, ಕ್ರೂರತೆ, ವಕ್ರತೆ ಇಂತಹ ದೋಷಗಳನ್ನೆಲ್ಲ ಪರಿತ್ಯಾಗ ಮಾಡಿ ಸಜ್ಜನನಾಗಿ ಆಸ್ತಿಕ್ಯವನ್ನು ಹೊಂದಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸಬೇಕು. ಇದು ಧರ್ಮದ ಸಾರ ಎಂಬುದಾಗಿ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ತಿಳಿಸ್ತಾ ಇದ್ದಾನೆ. ಇದಾದ ಮೇಲೆ ಶ್ರೇಷ್ಠವಾದ ಧರ್ಮದ ಬಗ್ಗೆ ಹೇಳು. ಇನ್ನೊಂದು ಉತ್ತಮ ಧರ್ಮ. ಧರ್ಮಂ ಪುಣ್ಯತಮಂ ದೇವ ಪೃಚ್ಛತಃ ಕಥಯಸ್ವ. ಪುಣ್ಯತಮವಾದ ಧರ್ಮ ಯಾವುದಪ್ಪ? ಕೃಷ್ಣ ಹೇಳಿದ ಅಗ್ನಿಹೋತ್ರ. ಅಗ್ನಿಹೋತ್ರ ಇದು ಬಹಳ ಶ್ರೇಷ್ಠವಾದಂತಹ ಕಾರ್ಯ. ಇದು ವೈಷ್ಣವ ಧರ್ಮ ಪರ್ವದಲ್ಲಿ ಬರುವ 111ನೇ ಅಧ್ಯಾಯ ಈ ಕುಂಭಕೋಣದ ಪುಸ್ತಕದ ಪ್ರಕಾರ. ಈ 111ನೆಯ ಅಧ್ಯಾಯ ಇಡೀ ಶ್ರೀಕೃಷ್ಣ ಪರಮಾತ್ಮ ಪ್ರಾಯ ಅಗ್ನಿಹೋತ್ರದ ಮಹಿಮೆಯನ್ನು ಹೇಳ್ತಾನೆ. ಕೃಷ್ಣ ಪರಮಾತ್ಮ ಇಲ್ಲಿ ಈ ಅಧ್ಯಾಯದಲ್ಲಿ ವಿವರಣೆ ಮಾಡುವ ರೀತಿ ಹೇಗೆ ಅಂದರೆ, ಪ್ರಪಂಚ ಇರೋದೇ ಅಗ್ನಿಹೋತ್ರಕ್ಕೋಸ್ಕರವಾಗಿ. ಪ್ರಪಂಚ ಇರೋದೇ ಅಗ್ನಿಹೋತ್ರಕ್ಕೋಸ್ಕರ. ಆ ರೀತಿ ಕೃಷ್ಣ ಪರಮಾತ್ಮ ಇಲ್ಲಿ ವರ್ಣನೆಯನ್ನು ಮಾಡ್ತಾನೆ. ಯದೇತದ್ ಅಗ್ನಿಹೋತ್ರಂ ವೈ ಸೃಷ್ಟಂ ವರ್ಣತ್ರಯಸ್ಯ ತು ಮಂತ್ರವದ್ಯದ್ಭುತಂ ಸಮ್ಯಗ್ ವಿಧಿನಾಚಾಪ್ಯುಪಾಸಿತಂ ಆಹಿತಾಗ್ನಿಂ ನಯತ್ಯೂರ್ಧ್ವಂ ಸಪತ್ನೀಕಂ ಸ ಬಾಂಧವಂ. ಯಜಮಾನನ ಪತ್ನಿ ಹಾಗೂ ಬಂಧುಬಾಂಧವರು ಎಲ್ಲರಿಗೂ ಸದ್ಗತಿಯನ್ನು ಕೊಡುವಂತಹ ಶ್ರೇಷ್ಠ ಸಾಧನ ಅದೇ ಅಗ್ನಿಹೋತ್ರ. ಅಂತಹ ಅಗ್ನಿಹೋತ್ರವನ್ನು ಎಲ್ಲ ತ್ರೈವರ್ಣಿಕರು ಶ್ರದ್ಧೆಯಿಂದ ಮಾಡಬೇಕು. ಅವರವರಿಗೆ ವಿಹಿತವಾದ ರೀತಿಯಲ್ಲಿ ಅದನ್ನು ತಿಳಿದುಕೊಂಡು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಗ್ನಿಯನ್ನು ನಾನೇ ಸೃಷ್ಟಿ ಮಾಡಿದೆ, ನನ್ನ ಮುಖದಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿದ್ದೇನೆ ಅಂತಾನೆ ಕೃಷ್ಣ. ಸೃಷ್ಟೋಗ್ನಿರ್ ಮುಖತಃ ಪೂರ್ವಂ ಲೋಕಾನಾಂ ಹಿತಕಾಮ್ಯ. ಜಗತ್ತಿನ ಸೃಷ್ಟಿಯನ್ನು ಮಾಡಿದಾಗ ಅಗ್ನಿ ಎಂಬ ದೇವತೆಯನ್ನು ಸೃಷ್ಟಿ ಮಾಡಿದೆ, ಅಗ್ನಿ ಎಂಬ ತತ್ವವನ್ನು ಸೃಷ್ಟಿ ಮಾಡಿದೆ. ಕಾರಣ ಆ ಅಗ್ನಿಯ ಮೂಲಕ, ಅಗ್ನಿಯ ಮುಖಾಂತರ ಎಲ್ಲ ದೇವತೆಗಳಿಗೆ ಆಹುತಿಗಳನ್ನು ಕೊಟ್ಟು ಯಜ್ಞವನ್ನು ಮಾಡಿ ಎಲ್ಲ ಪ್ರಜೆಗಳು ಸುಖವಾಗಿರಲಿ. ದೇವತೆಗಳಿಗೂ ಮಾನವರಿಗೂ ಒಂದು ಸಂಬಂಧ. ಇವರು ಈ ಲೋಕದಲ್ಲಿದ್ದು ಯಜ್ಞ ಮಾಡಬೇಕು, ಆಹುತಿಗಳನ್ನು ಕೊಡಬೇಕು, ದೇವತೆಗಳ ಸೇವೆ ಮಾಡಬೇಕು. ಅವರು ಮೇಲಿದ್ದು ಮಳೆಯನ್ನು ಕೊಡಬೇಕು, ಎಲ್ಲ ವಿಧವಾದ ಸೌಭಾಗ್ಯಗಳನ್ನು ಇವರಿಗೆ ಕರುಣಿಸಬೇಕು, ಇವರು ಸುಖವಾಗಿರಬೇಕು. ಹೀಗೆ ದೇವತೆಗಳ ಸೇವೆಯನ್ನು ಇವರು ಮಾಡಬೇಕು. ಪ್ರಜೆಗಳು, ಎಲ್ಲ ಪ್ರಜೆಗಳ ಮಾನವರ ಅನುಗ್ರಹವನ್ನು ದೇವತೆಗಳು ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದೆ. ಅದಕ್ಕೆ ಒಬ್ಬ ಮಧ್ಯದಲ್ಲಿ ಬೇಕಲ್ಲ, ಇವರು ಕೊಟ್ಟದ್ದನ್ನು ಅವರಿಗೆ ಮುಟ್ಟಿಸುವ ವ್ಯಕ್ತಿ, ಅವನೇ ಅಗ್ನಿ. ಅದೊಂದು ಅದ್ಭುತವಾದ ವ್ಯವಸ್ಥೆ. ಹೇಗೆ ಇವತ್ತು ಇವೆಲ್ಲ ಮಾಧ್ಯಮಗಳಿವೆ, ನಾವು ಎಲ್ಲಿಯೋ ಕುಳಿತು ಪ್ರವಚನ ಮಾಡೋದನ್ನು ನೀವೆಲ್ಲ ಎಲ್ಲಿಯೋ ಕುಳಿತು ಕೇಳ್ತಾ ಇದ್ದೀರಿ. ಅದಕ್ಕೊಂದು ಈ ಮಾಧ್ಯಮ ಇದೆ. ಹೀಗೆ ವಿಜ್ಞಾನಿಗಳು ಕಂಡುಹಿಡಿದ ಈ ಮಾಧ್ಯಮ ಹೇಗೋ ಹಾಗೆ ದೇವರೇ ಸೃಷ್ಟಿ ಮಾಡಿದ ಮಹಾವಿಜ್ಞಾನಿಯಾದ ಅನಂತ ವಿಜ್ಞಾನಿಯಾದಂತಹ ಆ ಭಗವಂತ ತಾನು ಮಾಡಿದ ಒಂದು ವ್ಯವಸ್ಥೆ ಅಂದರೆ ಈ ಅಗ್ನಿ. ಆ ಅಗ್ನಿಯಲ್ಲಿ ನಾವು ಕೊಡಬೇಕಾದದ್ದನ್ನು ಕೊಟ್ಟರೆ ಅದನ್ನು ದೇವತೆಗಳಿಗೆ ಮುಟ್ಟಿಸ್ತಾನೆ. ಅಂತಹ ಒಂದು ಮಾಧ್ಯಮವನ್ನಾಗಿ ಅಗ್ನಿಯನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಅವನ ಹೆಸರೇ ಅಗ್ನಿ. ಯಸ್ಮಾದ್ ಅಗ್ರೇ ಸಭೂತಾನಾಂ. ಒಂದೊಂದು ಶಬ್ದಗಳಿಗೆ ಅನೇಕ ತರಹದ ನಿಷ್ಪತ್ತಿಗಳನ್ನು ಶ್ರೀಮದಾಚಾರ್ಯರು ಋಗ್ಭಾಷ್ಯ ಉಪನಿಷತ್ ಭಾಷ್ಯಾದಿಗಳಲ್ಲಿ ತಿಳಿಸಿಕೊಡ್ತಾರೆ. ಆ ತರಹದ ವ್ಯುತ್ಪತ್ತಿಗಳನ್ನು, ಒಂದೊಂದು ಶಬ್ದಗಳ ಅರ್ಥವನ್ನು
ಪದ ಒಡೆದು ಅದರ ಅಭಿಪ್ರಾಯವನ್ನು ತಿಳಿಸುವ ರೀತಿಯನ್ನು ನಾವೇನು ಕಾಣ್ತೇವೆ, ಕೇವಲ ಸಾಮಾನ್ಯ ವ್ಯಾಕರಣವನ್ನು ಸಾಹಿತ್ಯವನ್ನು ಓದಿದವರು, ಕಾವ್ಯಗಳನ್ನು ಓದಿದವರಿಗೆ ಇದೇನಪ್ಪ ಇಷ್ಟು ಹೊಸದಾಗಿ ಏನೇನೋ ಮಾಡ್ತಾರಲ್ಲ, ಹೀಗ್ಯಾಕೆ ಈ ತರಹ ಅರ್ಥಗಳನ್ನು ಮಾಡುವ ರೀತಿಯನ್ನು ನಾವು ನೋಡಲಿಲ್ವಲ್ಲ ಎಲ್ಲಿ ಅಂತ ಅನಿಸುತ್ತೆ. ಆ ತರಹದ ಸಾಮಾನ್ಯವಾದ ಸಾಹಿತ್ಯ ವ್ಯಾಕರಣಗಳ ಅಧ್ಯಯನ ಮಾಡಿದ ಮಾತ್ರಕ್ಕೆ ಅಂತಹ ಭಾಷ್ಯಕಾರರ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಆದರೆ ಮಹಾಭಾರತವನ್ನು ನೋಡಬೇಕು, ಪುರಾಣಗಳನ್ನು ಓದಬೇಕು, ಪಂಚರಾತ್ರಾಗಮವನ್ನು ನೋಡಬೇಕು, ನಿರುಕ್ತವನ್ನು ನೋಡಬೇಕು. ಇವುಗಳನ್ನೆಲ್ಲ ನೋಡಿದರೆ ಇನ್ನನೇಕ ವ್ಯಾಖ್ಯಾನ ಗ್ರಂಥಗಳನ್ನೆಲ್ಲ ನೋಡಿದರೆ ಓಹೋ ಇದೆಷ್ಟು ಪ್ರಾಚೀನವಾದ, ಸಾಕ್ಷಾತ್ ಭಗವಂತನೇ ಹೇಳಿದ್ದು, ಋಷಿ ಮುನಿಗಳೆಲ್ಲ ಹೇಳಿದ್ದು, ವೈದಿಕ ಪರಂಪರೆಯಲ್ಲಿ ನಡೆದು ಬಂದದ್ದು ಇದೆಲ್ಲ ಅನ್ನುವುದು ನಮಗೆ ಗೊತ್ತಾಗತ್ತೆ. ದಿಗ್ದರ್ಶನವನ್ನು ನಮಗೆ ಶ್ರೀಮದಾಚಾರ್ಯರು ಮಾಡಿದ್ದಾರೆ. 3 ಅಧ್ಯಾಯಗಳಿಗೆ ವ್ಯಾಖ್ಯಾನವನ್ನು ಮಾಡಿಕೊಟ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಉಪನಿಷತ್ತುಗಳಿಗೆಲ್ಲ ಭಾಷ್ಯ ಬರೆದು ನಮಗೆ ಉಪದೇಶ ಮಾಡಿದ್ದಾರೆ. ಆದರೆ ಇದೆಲ್ಲ ಹೊಸದು, ಕಾಲ್ಪನಿಕ ಅಂತ ಸರ್ವಥಾ ತಿಳಿಯಬಾರದು. ಇದೆಲ್ಲವೂ ಅನೂಚಾನ ಪರಂಪರೆಯಿಂದ ಬಂದದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಅಗ್ನಿ ಅನ್ನುವ ಶಬ್ದಕ್ಕೆ ಕೃಷ್ಣ ಹೇಳ್ತಾನೆ, ಅಗ್ರೇ ನಿರ್ಮಿತಃ ಅಗ್ನಿ. ಮೊಟ್ಟ ಮೊದಲು ದೇವತೆಗಳಿಗೆ ಆಹುತಿಗಳನ್ನು ಸಮರ್ಪಣೆ ಮಾಡುವುದಕ್ಕೋಸ್ಕರ ಏನಾದರೂ ಒಂದನ್ನು ಸೃಷ್ಟಿ ಮಾಡಬೇಕು ಅಂತ ನಾನು ಮುಖದಿಂದ ಸೃಷ್ಟಿ ಮಾಡಿದೆ. ಮೊಟ್ಟ ಮೊದಲು ಅಂದರೆ ಎಲ್ಲ ದೇವತೆಗಳಿಗಿಂತಲೂ ಮೊದಲು ಅನ್ನುವ ತಾತ್ಪರ್ಯದಲ್ಲಿ ಅಲ್ಲ, ಈ ಎಲ್ಲ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕಿಂತಲೂ ಮೊದಲು ಅಗ್ನಿಯನ್ನು ಸೃಷ್ಟಿ ಮಾಡಿ ಆ ನಂತರ ಆ ಅಗ್ನಿಯ ಮೂಲಕ ನೀವು ಯಜ್ಞಾದಿಗಳನ್ನು ಮಾಡಿ ಅಂತ ನಾನು ಹೇಳಿದ್ದು. ಹೀಗಾಗಿ ಅಗ್ರದಲ್ಲಿ ನಿರ್ಮಿತನಾದ, ಅಗ್ರಕಾಲದಲ್ಲಿ ನಿರ್ಮಿತನಾದದ್ದರಿಂದ ಅಗ್ನಿ. ಎರಡನೆಯದಾಗಿ, ಯಾವುದೇ ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ ಮೊದಲು ಅಗ್ನಿಯಲ್ಲಿ ಆಹುತಿಯನ್ನು ಹಾಕಿ ಅಗ್ನಿಗೆ ಸಮರ್ಪಣೆಯನ್ನು ಮಾಡಿ ಆಮೇಲೆ ಮುಂದೆ ಬೇರೆ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾರೆ. ಯಸ್ಮಾತ್ತು ಸರ್ವಕೃತ್ಯೇಷು ಪೂರ್ವಮಸ್ಮೈ ಪ್ರದೀಯತೆ ಆಹುತಿರ್ದೀಪ್ಯಮಾನಾಯ ತಸ್ಮಾದಗ್ನೀತಿ ಕಥ್ಯತೆ ಅಂತ ಎರಡನೇ ಅರ್ಥ ಹೇಳ್ತಾನೆ ಅಗ್ನಿ ಶಬ್ದಕ್ಕೆ ಕೃಷ್ಣ. ಅಗ್ರೇ ನೀಯತೆ, ಮೊಟ್ಟ ಮೊದಲು ಇವನಿಗೆ ಆಹುತಿ ಕೊಡಲ್ಪಡುತ್ತೆ ಅನ್ನುವುದಕ್ಕೋಸ್ಕರ ಇವನಿಗೆ ಅಗ್ನಿ ಎಂಬುದಾಗಿ ಹೇಳ್ತಾರೆ. ಅಥವಾ ಅಗ್ರಾಂ ಗತಿಂ ನಯತೀತಿ ಅಗ್ನಿ, ಯಜಮಾನನಿಗೆ ಶ್ರೇಷ್ಠವಾದ ಗತಿಯನ್ನು ಕೊಡ್ತಾನೆ, ಅಗ್ರಗತಿಯನ್ನು ಕೊಡ್ತಾನೆ ಅನ್ನುವುದಕ್ಕಾಗಿ ಅಗ್ರಾಂ ಗತಿಂ ನಯತಿ ಅಗ್ನಿ. ಅಥವಾ ಯಸ್ಮಾಚ್ಚ ನಯನಾದ್ರಾಜನ್ ದೇವೇಶ್ವಗ್ನೀತಿ ಕಥ್ಯತೆ, ದೇವೇಶು ನಯತಿ, ಎಲ್ಲ ದೇವತೆಗಳನ್ನು ಕುರಿತು ಈ ಆಹುತಿಗಳನ್ನು ನಾವು ಕೊಟ್ಟದ್ದನ್ನು ಒಯ್ದು ಮುಟ್ಟಿಸ್ತಾನೆ, ಆದ್ದರಿಂದ ಅಗ್ನಿ ಅಂತ. ಹೀಗೆ ಅಗ್ನಿ ಶಬ್ದಕ್ಕೆ ಸುಮಾರು 4 ಅರ್ಥಗಳನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಕೊನೆಗೆ ಇನ್ನೊಂದು ಅಗ್ನಿಗೆ ಹೆಸರಿದೆ, ಕ್ರವ್ಯಾದ ಅಂತ. ಕ್ರವ್ಯ ಅಂದರೆ ಮಾಂಸ, ಕ್ರವ್ಯಾದ ಅಂದರೆ ಮಾಂಸ ತಿನ್ನುವವನು ಅಂತ. ಅಗ್ನಿಗೆ ಯಾಕಪ್ಪ ಈ ಹೆಸರು ಅಂದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ತಸ್ಮಾಚ್ಚ ದುರ್ಹುತಸ್ಸೋಯಂ ಅಲಂ ಭಕ್ಷಯಿತುಂ ಕ್ಷಣಾತ್ ಯಜಮಾನಂ ನರಶ್ರೇಷ್ಠ ಕ್ರವ್ಯಾದೋಗ್ನಿಸ್ತತ ಸ್ಮೃತಃ. ಚೆನ್ನಾಗಿ ವಿದ್ಯುಕ್ತವಾಗಿ ಯಜ್ಞಯಾಗಾದಿಗಳನ್ನು ಮಾಡದಿದ್ದರೆ, ಶಾಸ್ತ್ರ ನಿಷಿದ್ಧವಾದ ರೀತಿಯಲ್ಲಿ ವಿಧಿಯನ್ನು ಉಲ್ಲಂಘನೆ ಮಾಡಿ ಹೇಗೆ ತನಗೆ ಬೇಕೋ ಹಾಗೆ ಯಜ್ಞಯಾಗಾದಿಗಳನ್ನು ಅಬದ್ಧವಾದ ರೀತಿಯಲ್ಲಿ ಮಾಡಿದರೆ ಆ ಯಜಮಾನನಿಗೆ ಅನರ್ಥ ಕೊಡೋದಕ್ಕೆ, ಅವನನ್ನು ಭಕ್ಷಣ ಮಾಡೋದಕ್ಕೂ ಗಟ್ಟಿಯವನು ಅಗ್ನಿ ಅನ್ನೋದಕ್ಕೆ ಕ್ರವ್ಯಾದ. ಅವನ ಮಾಂಸ ಹರಿದು ತಿಂತಾನೆ, ಅದರ ತಾತ್ಪರ್ಯ ಅವನಿಗೆ ಕಷ್ಟ ಕೊಡ್ತಾನೆ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಅಗ್ನಿಯನ್ನು ಸೇವೆ ಮಾಡಬೇಕು ಅಂತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳ್ತಾನೆ ಕೃಷ್ಣ. ಉದ್ಧವನಿಗೆ ಹೇಳುವಾಗ 24 ಗುರುಗಳಲ್ಲಿ ಒಬ್ಬ ಗುರು ಅಗ್ನಿ. ಅಗ್ನಿಯಿಂದ ಏನು ಕಲಿಯಬೇಕು ನಾವು ಅಂತಂದರೆ, ಅಗ್ನಿ ಹೇಗಿದ್ದಾನೋ ಹಾಗೆ. ಹೇಗಿದ್ದಾನ ಅಗ್ನಿ? ಎಲ್ಲರಿಗೂ ಬೇಕಾದವ. ಅಗ್ನಿ ಇಲ್ಲದೆ ಅಡುಗೆ ಆಗೋದಿಲ್ಲ, ಅಗ್ನಿ ಇಲ್ಲದೆ ಬೆಳಕಿಲ್ಲ, ಅಗ್ನಿ ಇಲ್ಲದೆ ಪಚನವಾಗೋದಿಲ್ಲ, ಎಲ್ಲದಕ್ಕೂ ಅಗ್ನಿ ಬೇಕು. ಆದರೆ ಅಂತ ಹೇಳಿ ಅಗ್ನಿಯನ್ನು ಈಗ ಅಪ್ಕೊಳ್ಳಿಕ್ಕೆ ಬರೋದಿಲ್ಲ. ದೂರದಿಂದ ಅಗ್ನಿಯ ಉಪಯೋಗ ಮಾಡಿಕೊಳ್ಳಬೇಕು. ಹತ್ತಿರ ಹೋದರೆ ಸುಡತ್ತೆ. ಅಗ್ನಿಯನ್ನು ಹೊತ್ತಿಸಬೇಕು, ಮೇಲೆ ಪಾತ್ರೆ ಇಡಬೇಕು, ಆಹುತಿ ಹಾಕಿ ಹೋಮ ಮಾಡಬಹುದು, ಪಾತ್ರೆ ಇಟ್ಟು ಅಡುಗೆ ಮಾಡಬಹುದು, ಏನೇ ಮಾಡಿಕೊಳ್ಳಿ ದೂರದಿಂದ. ಒಳಗೆ ಕೈ ಹಾಕ್ತೇನೆ, ಕೈಯಲ್ಲಿ ಅಗ್ನಿ ಹಿಡ್ಕೊಂಡು ಓಡಾಡ್ತೇನೆ ಅನ್ನೋ ಹಾಗಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳಬೇಕು ಅಂತಾನೆ ಕೃಷ್ಣ. ಹೇಗಿರಬೇಕು ವ್ಯಕ್ತಿಯ ವ್ಯಕ್ತಿತ್ವ? ಎಲ್ಲರಿಗೆ ಬೇಕಾದವನಾಗಿರಬೇಕು, ಎಲ್ಲರಿಗೂ ಉಪಕಾರ ಮಾಡಬೇಕು. ಇವನಿಲ್ಲದೆ ಇದ್ದರೆ ಕೆಲಸ ನಡೆಯೋದಿಲ್ಲ ಅನ್ನೋ ಅಷ್ಟು ರೀತಿಯಲ್ಲಿ, ಅರ್ಥಾತ್ ತನ್ನಿಂದಲೇ ಆಗಬೇಕು ಅನ್ನೋ ಅಪೇಕ್ಷೆ ಪಡಬೇಕು ಅಂತ ಅರ್ಥ ಅಲ್ಲ, ಅಷ್ಟರ ಮಟ್ಟಿಗೆ ಎಲ್ಲರಿಗೂ ಇವನು ಉಪಕಾರ ಮಾಡಬೇಕು.
ಆದರೆ ಇವನನ್ನು ಯಾರೂ ಕೂಡ ಸುಲಭವಾಗಿ ಕಾಲಿನಿಂದ ತುಳಿದು ಆಚೆಗೆ ಸರಿಸಿದರು ಅಂತಾಗಿರಬಾರ್ದು. ಆ ತರಹ ಅಗ್ನಿಯಂತೆ ವ್ಯಕ್ತಿತ್ವವನ್ನು ಇಟ್ಟುಕೊಳ್ಳಬೇಕು ಅಂತ ಜ್ವಲಿತಂ ನ ಹಿರಣ್ಯರೇತಸಂ ಚಯಮಾಸ್ಕಂದತಿ ಭಸ್ಮನಂಜನಃ ಅಭಿಭೂತಿ ಭಯಾದಸೂನತ ಸುಖಮುಜ್ಜಂತಿ ನ ಧಾಮಮಾನಿನಃ ಅಂತ ಭಾರವಿ ಹೇಳ್ತಾನೆ. ಅದು ಶ್ರೀಮದ್ಭಾಗವತದಲ್ಲಿ ಶ್ರೀಮನ್ ಮಹಾಭಾರತದಲ್ಲಿ ಹೇಳಿದ್ದನ್ನೇ ಹೇಳಬೇಕು. ಎಲ್ಲವನ್ನೂ ವೇದವ್ಯಾಸದೇವರು ಹೇಳಿದ್ದಾರೆ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ. ಈ ಮಹಾಭಾರತವನ್ನು ಮೀರಿ ಬರೆಯುವಂತೆ ಇಲ್ಲ ಯಾವುದು, ಇಲ್ಲಿ ಹೇಳಿದ್ದನ್ನು ಬರೆಯಬೇಕು. ಭಾರವಿ ಹೇಳೋ ಮಾತು ಜ್ವಲಿತಂ ನ ಹಿರಣ್ಯರೇತಸಂ. ನಿಗಿ ನಿಗಿ ಉರಿಯುವ ಕೆಂಡ ಅಗ್ನಿ ಇದ್ದರೆ ಯಾರು ಅದನ್ನು ತುಳಿದು ಹೋಗ್ತಾರೆ, ಪಕ್ಕದಿಂದ ದೂರ ಹೋಗ್ತಾರೆ. ಬೂದಿ ಆಯಿತು ಅಂದರೆ ತುಳಿದು ಹೋಗ್ತಾರೆ. ಬೂದಿಯಂತಹ ವ್ಯಕ್ತಿತ್ವ ಆಗಬಾರದು ಮನುಷ್ಯನದು, ಅಗ್ನಿಯಂತಹ ವ್ಯಕ್ತಿತ್ವ ಇರಬೇಕು. ಆ ರೀತಿ ಅಗ್ನಿಯ ಮಹತ್ವ ಇದೆ. ಹೀಗಾಗಿ ಅದನ್ನು ತಿಳಿದುಕೊಂಡು ಆ ಅಗ್ನಿಯ ಸೇವೆಯನ್ನು ದೂರದಿಂದ ನಾವು ಮಾಡಬೇಕು. ಅಗ್ನಿಯಿಂದ ನಾವು ಆ ಪಾಠವನ್ನು ಕಲಿತು ನಮ್ಮ ವ್ಯಕ್ತಿತ್ವವನ್ನು ಹಾಗೆ ಬೆಳೆಸಿಕೊಳ್ಳಬೇಕು ಅಂತ. ಸರ್ವಭೂತಾತ್ಮಕೋ ರಾಜನ್ ದೇವಾನಾಂ ಏಷವೈ ಮುಖಂ. ಇವನೇ ಎಲ್ಲರಿಗೂ ಮುಖ ಇದ್ದಂತೆ ದೇವತೆಗಳಿಗೆ. ಸೃಷ್ಟ ಮಾತ್ರೋ ಜಗತ್ಸರ್ವಂ ಅತ್ತು ಮೈಚ್ಛತ್ ಪುರಾ ಖಲು. ಎಲ್ಲವನ್ನೂ ಅಗ್ನಿ ಭಕ್ಷಣ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಸೃಷ್ಟಿಯಾದ ಕೂಡಲೇ. ಆಗ ನಾನು ಹೇಳಿದೆ, ಸುಮ್ಮನೆ ಇರಪ್ಪ, ಶಾಂತನಾಗು ಅಂತ. ಶಾಂತನಾದ. ಎಲ್ಲರೂ ನೀವು ಅಗ್ನಿಯ ಉಪಾಸನೆ ಮಾಡಿ ಅವನ ಸೇವೆ ಮಾಡಿ ಅವನಿಗೆ ಶಾಂತಿ ಆಗತ್ತೆ ಅಂತ ಹೇಳಿ ನಾನು ಇನ್ನೊಬ್ಬರಲ್ಲಿದ್ದು ಪ್ರೇರಣೆ ಮಾಡಿ ಉಪಾಸನೆ ಮಾಡಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಹೀಗಾಗಿ ಅವನಿಗೆ ಔಪಾಸನ ಅಂತ ಹೆಸರು ಬಂತು ಅಗ್ನಿಗೆ. ಯಾಕೆಂದರೆ ಎಲ್ಲರೂ ಉಪಾಸನೆ ಮಾಡಿ ಅವನ ಕ್ರೋಧವನ್ನು ಶಾಂತ ಮಾಡಿದರು, ಉಪಶಮನ ಮಾಡಿದರು. ಆದ್ದರಿಂದ ಅವನು ಎಲ್ಲ ಕಡೆಗೆ ವಾಸ ಮಾಡುತ್ತಾನೆ. ಯಜ್ಞ ಮಾಡುವಂತಹ ಸ್ಥಳದಲ್ಲಿ ಅವನು ವಾಸ ಮಾಡ್ತಾನೆ ಅನ್ನೋದಕ್ಕೆ ಅವನಿಗೆ ಆವಸಥ್ಯ ಅಂತನ್ನುವ ಹೆಸರು ಕೂಡ ಬಂದಿದೆ. ಗೃಹ್ಯವಾದ ಯಾವುದೇ ಕರ್ಮಗಳನ್ನು ಮಾಡಬೇಕಾದರೆ ಈ ಅಗ್ನಿಯ ಅನುಗ್ರಹ ಬೇಕು ಅನ್ನುವುದಕ್ಕೆ ಅವನಿಗೆ ಗೃಹಪತಿ ಎಂಬುದಾಗಿಯೂ ಹೇಳ್ತಾರೆ. ಗಾರ್ಹಪತ್ಯಾಗ್ನಿ ಅಂತೂ ಕರೀತಾರೆ. ಗೃಹಪತಿ, ಔಪಾಸನ, ಆವಸಥ್ಯ, ಸಭ್ಯ, ಪಚನಪಾವಕ ಅಂತ ಹೀಗೆ ಅವನಿಗೆ ಅನೇಕ ಕಾರ್ಯಗಳ ನಿಮಿತ್ತದಿಂದ ಅನೇಕ ಹೆಸರುಗಳಿಂದ ಕರೀತಾರೆ. ಗಾರ್ಹಪತ್ಯಾಗ್ನಿ ಗೃಹಪತಿತ್ವವನ್ನು ಇವನಿಗೆ ಕೊಡ್ತಾನೆ ಎನ್ನುವುದಕ್ಕೆ ಅವನು ಗಾರ್ಹಪತ್ಯಾಗ್ನಿ. ಯಜಮಾನನಿಗೆ ದಕ್ಷಿಣ ಅಂದರೆ ಬಹಳ ಉತ್ತಮವಾದ ಶ್ರೇಷ್ಠವಾದಂತಹ ಗತಿಯನ್ನು ಕೊಡ್ತಾನೆ. ಆದ್ದರಿಂದ ಅವನಿಗೆ ದಾಕ್ಷಿಣಾಗ್ನಿ ಅಂತ ಕರೀತಾರೆ. ಅರ್ಧಚಂದ್ರಾಕಾರವಾದಂತಹ ಕುಂಡವನ್ನು ಹಾಕ್ತಾರೆ, ಅಲ್ಲಿ ದಾಕ್ಷಿಣಾಗ್ನಿಯನ್ನು ಆವಾಹನ ಮಾಡ್ತಾರೆ. ಆಮೇಲೆ ಈ ಗಾರ್ಹಪತ್ಯಾಗ್ನಿ ಇದು ವರ್ತುಲಾಕಾರವಾದದ್ದಿರುತ್ತೆ. ಆಹವನೀಯ ಅಗ್ನಿ ಇದು ಚತುರಸ್ರಾಕಾರವಾದದ್ದಿರುತ್ತದೆ. ಆಹವನೀಯಾಗ್ನಿ ಯಾಕೆ ಅಂದರೆ ಸರ್ವ್ಯ ಹವ್ಯವಹೋ ವನ್ಹಿ ಗತಶ್ಚ ಆಹವನೀಯತಾಂ. ಎಲ್ಲ ಹವಿಸ್ಸುಗಳನ್ನು ಅಲ್ಲಿಯೇ ಹವನ ಮಾಡ್ತಾರೆ, ಅದನ್ನು ದೇವತೆಗಳಿಗೆ ಮುಟ್ಟಿಸ್ತಾನೆ. ಆದ್ದರಿಂದ ಅವನು ಆಹವನೀಯ. ಹೀಗೆ ಗೃಹಪತಿತ್ವವನ್ನು ಕೊಡುವ ಗಾರ್ಹಪತ್ಯ, ದಕ್ಷಿಣ ಉತ್ತಮವಾದ ಗತಿಯನ್ನು ನೀಡುವ ದಾಕ್ಷಿಣಾಗ್ನಿ, ಕೊಟ್ಟ ಹವಿಸ್ಸನ್ನು ದೇವತೆಗಳಿಗೆ ಮುಟ್ಟಿಸುವ ಆಹವನೀಯಾಗ್ನಿ. ಹೀಗೆ ಇವರು ಮೂರು ಜನ ಅಗ್ನಿಗಳೇ. ಅಗ್ನಿಯದೇ ಮೂರು ರೂಪಗಳು. ಆ ಅಗ್ನಿಯ ಮೂರು ರೂಪಗಳಿಗೆ ನಿಯಾಮಕರಾದ ದೇವತೆಗಳು ಮೂರು ಜನ ಇದ್ದಾರೆ. ಗಾರ್ಹಪತ್ಯಾಗ್ನಿಗೆ ನಿಯಾಮಕನಾದವನು ಬ್ರಹ್ಮದೇವರು, ದಾಕ್ಷಿಣಾಗ್ನಿಗೆ ನಿಯಾಮಕರಾದವರು ರುದ್ರದೇವರು, ಆಹವನೀಯಾಗ್ನಿಗೆ ನಿಯಾಮಕನಾದವನು ಸಾಕ್ಷಾತ್ ವಿಷ್ಣು ಪರಮಾತ್ಮ. ಅಹಂ ಆಹವನೀಯೋಗ್ನಿ ಅಂತ ಕೃಷ್ಣ ಹೇಳ್ಕೊಳ್ತಾನೆ. ನೋಡಿ, ಮುಖ್ಯವಾಗಿ ಹೋಮ ಮಾಡುವಂತಹ ಅಗ್ನಿ ಯಾವುದೋ ಆ ಆಹವನೀಯಾಗ್ನಿಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೆ. ಪರಶುರಾಮ ರೂಪದಿಂದಲೂ ಇದ್ದಾನೆ. ಕೃಷ್ಣ ಹೇಳ್ತಾನೆ, ನಾನೂ ಅಲ್ಲಿ ಸನ್ನಿಹಿತನಾಗಿದ್ದೇನೆ. ಕೃಷ್ಣವರ್ತ್ಮ ಅಂತ ಅಗ್ನಿಗೆ ಹೆಸರು. ಕೃಷ್ಣವರ್ತ್ಮ ಅಂತ. ಹೊಗೆ ಕಪ್ಪಾಗಿರುತ್ತೆ, ಆ ಅಗ್ನಿಯ ಮಾರ್ಗ ಇದು ಕಪ್ಪು ಅನ್ನುವುದಕ್ಕೆ ಕೃಷ್ಣವರ್ತ್ಮ ಅಂತಂತಾರೆ. ಆದರೆ ಈ ಒಂದು ಅನುಸಂಧಾನವನ್ನು ನಾವು ಮಾಡಿಕೊಳ್ಳಬೇಕು. ಶ್ರೀಕೃಷ್ಣ ಪರಮಾತ್ಮನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದವನು ಅಗ್ನಿ, ಆಹವನೀಯ ಅಗ್ನಿ. ಆದ್ದರಿಂದಲೂ ಕೂಡ ಅವನನ್ನು ಕೃಷ್ಣ ಅಂತ ಕರೀತಾರೆ. ಅಗ್ನಿಗೆ ಕೃಷ್ಣವರ್ತ್ಮ ಎಂಬುದಾಗಿ ಕರೀತಾರೆ ಅಂತ. ಇನ್ನು ಪೃಥ್ವಿ ಹೇಗಿದೆ? ವರ್ತುಲಾಕಾರವಾಗಿದೆ. ಆದ್ದರಿಂದ ಆ ಗಾರ್ಹಪತ್ಯಾಗ್ನಿಯಲ್ಲಿ ಪೃಥ್ವಿಯ ಸನ್ನಿಧಾನ.
ಚಂದ್ರಮಂಡಲ ಹೇಗಿದೆ, ಅರ್ಧ ಚಂದ್ರ, ಅಷ್ಟಮಿಯ ಚಂದ್ರ ಅರ್ಧ ದಾಕ್ಷಿಣಾಗ್ನಿ ಅದೇ ರೀತಿಯಲ್ಲಿರುತ್ತೆ ಆ ಮಂಡಲ, ಆದ್ದರಿಂದ ಆ ಕುಂಡಲ. ಆದ್ದರಿಂದ ಅಲ್ಲಿ ಅಂತರಿಕ್ಷ ಲೋಕದ ಸನ್ನಿಧಾನ. ಸ್ವರ್ಗಲೋಕ ಹೇಗಿದೆ ಅಂದರೆ ಚತುರಸ್ರಾಕಾರ ಇದೆ ಅಂತೆ. ಸ್ವರ್ಗ ಚತುರಸ್ರವಾಗಿರೋದರಿಂದ ಆಹವನೀಯ ಅಗ್ನಿಯಲ್ಲಿ ಸ್ವರ್ಗಲೋಕದ ಅಭಿಮಾನಿ ದೇವತೆಯ ವಿಶೇಷ ಸನ್ನಿಧಾನ ಇರುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ರೀತಿ ಆ ಅಗ್ನಿಹೋತ್ರ ಮಾಡುವವರು ಗಾರ್ಹಪತ್ಯ, ಆಹವನೀಯ, ದಾಕ್ಷಿಣಾಗ್ನಿ ಅಂತ 3 ಅಗ್ನಿಗಳನ್ನು ಇಟ್ಟುಕೊಂಡು 3 ತರಹದ ಕುಂಡಲಗಳನ್ನು ಮಾಡಿದರೆ ಆ 3 ತರಹದ ಸ್ಥಂಡಿಲೆಗಳಲ್ಲಿ ಈ 3 ಲೋಕಾಭಿಮಾನಿ ದೇವತೆಗಳ ಸನ್ನಿಧಾನ ಇರ್ತದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ತಸ್ಮಾದ್ ಆಹವನೀಯೋಗ್ನಿಶ್ಚತುರಸ್ರೋ ಭವೇನ್ನೃಪ. ಈ ರೀತಿ ಇವುಗಳ ಮಹತ್ವ ಇದೆ. ಇದನ್ನೆಲ್ಲ ತಿಳಿದುಕೊಂಡು ಯಜ್ಞವನ್ನು ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ನಾನಾ ವಿಧವಾಗಿರತಕ್ಕಂತಹ ವಿಷಾದಗಳು, ದುಃಖಗಳು, ತಾಪಗಳೆಲ್ಲ ಜೀವನದಲ್ಲಿ ಬರುತ್ತೆ. ಅದೆಲ್ಲ ಹೋ 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 ಅಂತಂತಾರೆ ದುಃಖ ಆಯಿತು ಅಂತಂದರೆ. ಹೀಗಾಗಿ ಹೋ ಅನ್ನೋ ಶಬ್ದ ಇದು ದುಃಖವನ್ನು ಸೂಚನೆ ಮಾಡುತ್ತೆ, ತಾಪತ್ರಯಗಳನ್ನು ಸೂಚನೆ ಮಾಡುತ್ತದೆ. ಅಂತಹ ತಾಪತ್ರಯಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಆದ್ದರಿಂದ ಇದು ಹೋತ್ರ, ಅಗ್ನಿಹೋತ್ರ ಅಂತ ಯಾಕೆ ಕರೀತಾರೆ ಅಂದರೆ ಹೋಮ ಮಾಡ್ತಾರೆ, ಅಗ್ನಿಯಲ್ಲಿ ಹೋಮ ಮಾಡ್ತಾರೆ, ಆದ್ದರಿಂದ ಅಗ್ನಿಹೋತ್ರ ಅನ್ನೋದೊಂದು ಸರಿ. ಕೃಷ್ಣ ಹೇಳ್ತಾನೆ ಹೋ ಇಜ್ಜೇಷು ವಿಷಾದೋ ವೈ ವಿಷಾದೋ ದುಃಖಮುಚ್ಯತೆ ದುಃಖಂ ತಾಪತ್ರಯಂ ಪ್ರೋಕ್ತಂ ತಾಪಂ ಹಿ ನರಕಂ ವಿದುಹು. ನಾನಾ ವಿಧವಾದಂತಹ ವಿಷಾದಗಳು, ತಾಪತ್ರಯಗಳು, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವಾದಂತಹ ತಾಪತ್ರಯಗಳು. ಯಸ್ಮಾದ್ವೈ ತ್ರಾಯತೆ ದುಃಖಾದ್ಯಜಮಾನಂ ಹುತೋನಲಃ ತಸ್ಮಾತ್ತು ವಿಧಿವತ್ ಪ್ರೋಕ್ತಂ ಅಗ್ನಿಹೋತ್ರಮಿತಿ ಶ್ರುತವು. ಆ ಹೋ ಹೋ ಅನ್ನುವುದರಿಂದ ತ್ರಾಣ ಮಾಡಿ, ರಕ್ಷಣೆ ಮಾಡಿ ಇವನಿಗೆ ಉದ್ಧಾರ ಮಾಡುತ್ತೆ ಅನ್ನುವುದಕ್ಕೋಸ್ಕರ ಇದನ್ನು ಹೋತ್ರ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾನೆ. ನೋಡಿ ಎಷ್ಟು ಸೂಕ್ಷ್ಮವಾದ ವಿಷಯಗಳು, ಯಾವ ರೀತಿ ಶಬ್ದಾರ್ಥಗಳನ್ನು ನಾವು ಮೂಲ ಮಹಾಭಾರತದಲ್ಲಿ ಕಾಣ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರು ಹೇಳುವಂತಹ ಅನೇಕ ಅರ್ಥಗಳು, ವ್ಯಾಖ್ಯಾನಗಳು ಎಷ್ಟು ಪ್ರಾಮಾಣಿಕವಾದದ್ದು, ಸಾಂಪ್ರದಾಯಿಕವಾದದ್ದು ಅಂತ ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ವೇದಗಳಿರೋದೇ ಅಗ್ನಿಹೋತ್ರಕ್ಕೋಸ್ಕರವಾಗಿ. ವೇದಗಳನ್ನು ಪಠನ ಮಾಡ್ತಾ ಅಗ್ನಿಹೋತ್ರಾದಿಗಳನ್ನು ಮಾಡಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು ಅನ್ನುವುದಕ್ಕೆ. ಅಧ್ಯಯನ ಮಾಡುವುದು ಉತ್ತಮ ಚಾರಿತ್ರ್ಯವನ್ನು ಸಂಪಾದನೆ ಮಾಡುವುದಕ್ಕೆ, ನಡತೆಯನ್ನು ಇಟ್ಟುಕೊಳ್ಳುವುದಕ್ಕೆ. ಶೀಲವೃತ್ತ ಫಲಂ ಶ್ರುತಂ. ಬಹಳ ಓದಿದ್ದೇವೆ, ಮುಂದೇನು ಓದಿದಂತೆ ನಡವಳಿಕೆ ಇದೆಯಾ ಅನ್ನೋದು ಪ್ರಶ್ನೆ. ಓದಿದಂತೆ ನಡವಳಿಕೆ ಇದ್ದರೆ ಓದಿದ್ದು ಸಾರ್ಥಕ. ಈ ರೀತಿ ಸಂಪತ್ತಿದೆ ಬೇಕಾದಷ್ಟು. ಸಂಪತ್ತಿನ ಲಾಭ ಏನು? ದಾನ ಕೊಡಬೇಕು, ತಾನು ಉಳಿದದ್ದನ್ನು ಭೋಗ ಮಾಡಬೇಕು. ದಾನವೂ ಇಲ್ಲ, ಭೋಗವೂ ಇಲ್ಲ ಅಂದರೆ ನಾಶವಾಗಿ ಹೋಗ್ಬಿಡ್ತದೆ. ದಾನಂ ಭೋಗೋ ನಾಶಸ್ತಿಸ್ರಹ, 3 ಗತಿಗಳಿರೋದು. ದತ್ತ ಭುಕ್ತ ಫಲಂ ಧನಂ ಋಗ್ಯಜುಸ್ಸಾಮುಭಿಃ ಪುಣ್ಯೈಃ. ಈ ರೀತಿ ವಸಂತ ಋತುವಿನಲ್ಲಿ ಬ್ರಾಹ್ಮಣರು, ಗ್ರೀಷ್ಮ ಋತುವಿನಲ್ಲಿ ಕ್ಷತ್ರಿಯರು, ಶರದ್ ಋತುವಿನಲ್ಲಿ ವೈಶ್ಯರು ಅಗ್ನ್ಯಾಧಾನವನ್ನು ಮಾಡಿ ಅಗ್ನಿಹೋತ್ರವನ್ನು ಅವರವರ ವಿಧಾನದಲ್ಲಿ ಶಾಸ್ತ್ರದಲ್ಲಿ ತಿಳಿಸಿದಂತೆ ಸ್ವೀಕಾರ ಮಾಡಬೇಕು. ಅನೇಕ ಶಾಸ್ತ್ರಗಳಿವೆ ಅಲ್ಲ, ಆ ಎಲ್ಲ ಶಾಸ್ತ್ರಗಳ ಉಪಯೋಗವೂ ಈ ಯಜ್ಞ ಯಾಗಾದಿಗಳನ್ನು ಮಾಡಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಂಡ್ರೆ ತಾನೇ ಯಜ್ಞ ಮಾಡಲಿಕ್ಕಾಗತ್ತೆ. ಅದಕ್ಕಾಗಿ ಆಯುರ್ವೇದ. ಶತ್ರುಗಳ ಬಾಧೆ ಇದ್ದರೆ ಯಜ್ಞ ಮಾಡಲಿಕ್ಕಾಗೋದಿಲ್ಲ, ಆ ಶತ್ರುಗಳ ಬಾಧೆಯನ್ನು ಕ್ಷತ್ರಿಯರು ಮಾಡ್ತಾರೆ ಅನ್ನೋದಕ್ಕಾಗಿ ಧನುರ್ವೇದ. ಮುಹೂರ್ತ ಗೊತ್ತಿರಬೇಕು, ಯಾವ ಯಾವ ಕಾಲಕ್ಕೆ ಏನೇನು ಮಾಡಬೇಕು ಅಂತ. ಅದಕ್ಕೋಸ್ಕರ ಜ್ಯೋತಿಷ್ಯ ಪಠನ ಮಾಡಲಿಕ್ಕೆ ಮಂತ್ರ ಬೇಕು, ವೇದಗಳು. ಆ ದೇವತೆಗಳ ಬಗ್ಗೆ ತಿಳಿಸಿಕೊಡಬೇಕು, ಹೀಗಾಗಿ ದೇವತೆಗಳನ್ನು ತಿಳಿಸಿಕೊಡುವಂತಹ ಶಾಸ್ತ್ರಗಳು. ಇನ್ನಿತರ ಯಜ್ಞಯಾಗಾದಿಗಳ ವಿಧಿವಿಧಾನಗಳನ್ನು ತಿಳಿಸಿಕೊಡುವಂತಹ ಎಲ್ಲ ವೇದಾಂಗಗಳೆಲ್ಲ ಇದಕ್ಕೋಸ್ಕರವಾಗಿದ್ದದ್ದು. ಅವುಗಳ ಸಾರ್ಥಕ್ಯ ಆಗಬೇಕು ಅಂದರೆ ಯಜ್ಞಯಾಗಾದಿಗಳನ್ನು ಮಾಡಬೇಕು. ವನಸ್ಪತಿಗಳನ್ನು ಸೃಷ್ಟಿ ಮಾಡಿದ್ದೇ ಆ ಯಜ್ಞಯಾಗಾದಿಗಳಲ್ಲಿ ಬಳಸುವಂತಹ ಪಾತ್ರೆಗಳಿಗೋಸ್ಕರ, ಕಟ್ಟಿಗೆಯಿಂದ ಮಾಡಿದ ಪಾತ್ರೆಗಳಿಗೋಸ್ಕರ. ಅವುಗಳೆಲ್ಲ ಅಪೇಕ್ಷೆ ಪಡ್ತವಂತೆ. ದರ್ಭಗಳೆಲ್ಲ ಅಪೇಕ್ಷೆ ಪಡ್ತವೆ, ಯಾವಾಗ ನಮ್ಮ ಉಪಯೋಗ ಆಗುತ್ತೆ. ವನಸ್ಪತಿಗಳು ಅಪೇಕ್ಷೆ ಪಡ್ತವಂತೆ, ನಮ್ಮನ್ನು ತೆಗೆದುಕೊಂಡು ಯಾವಾಗ ಯಜ್ಞದ ಪಾತ್ರೆಗಳನ್ನು ಮಾಡಿ ಯಜ್ಞಕ್ಕೆ ಬಳಸ್ತಾರೆ ಇವರು. ಹಾಗೆ ಬಳಸಿದರೆ ನಮಗೆ ಸ್ವರ್ಗ ಆಗ್ತದೆ. ಆಮೇಲೆ ಗಿಡ ಮರಗಳಿಗೂ ಜೀವ ಇದೆ, ಮಾತಾಡಲಿಕ್ಕೆ ಬರೋದಿಲ್ಲ ಪಾಪ ಅವುಗಳಿಗೆ, ಆದರೆ ಅಪೇಕ್ಷೆ ಪಡ್ತವೆ. ನಮ್ಮ ಉಪಯೋಗ ಯಜ್ಞಯಾಗಾದಿಗಳಿಗಾದರೆ, ದೇವರ ಪೂಜೆಗಾದರೆ ನಮಗೂ ಶ್ರೇಷ್ಠವಾದ ಸದ್ಗತಿ ಆಗುತ್ತಲ್ಲ. ಯಾವತ್ತು ಬರ್ತಾರೆ, ಯಾರು ಬರ್ತಾರೆ ಅಂತ ಕಾಯ್ತಾ ಇರ್ತವೆ ಇವು. ಹೇಳ್ತಾರೆ ಇದೆಲ್ಲ ಮಹಾಭಾರತದ ಮಾತುಗಳು, ಯಾವುದೂ ನಮ್ಮ ಮಾತುಗಳಲ್ಲ.
ವೃಕ್ಷಾಃ ಯೂಪತ್ವಮಿಚ್ಛಂತಿ ಪಶುತ್ವಂ ಪಶವಸ್ತಥಾ ತೃಣಾನಿಚ್ಛಂತಿ ಬರ್ಹಿಷ್ಟ್ವಂ ಓಷಧ್ಯಶ್ಚ ಹವಿಷ್ಯತಾಂ. ನಾವು ಯಾವಾಗ ಹವಿಸ್ಸಾದೇವು ಅಂತ ಎಲ್ಲ ಔಷಧಿಗಳು ಕಾಯ್ತಾ ಇರ್ತವೆ. ಭತ್ತವನ್ನು ತೆಗೆದುಕೊಂಡು ಹೋಗಿ ಕುಟ್ಟಿ ಪುರೋಡಾಶ ಮಾಡಿ ಯಾವಾಗಪ್ಪ ನಮ್ಮನ್ನು ಆಹುತಿಯಾಗಿ ಹಾಕ್ತಾರೆ, ನಾವು ಸೃಷ್ಟಿ ಮಾಡಿದ ಈ ಧಾನ್ಯಗಳನ್ನು ನಮ್ಮನ್ನು ಯಾವಾಗ ದರ್ಭವಾಗಿ ಉಪಯೋಗಿಸ್ತಾರೆ, ಹೀಗೆಲ್ಲ ಕಾಯ್ತಾ ಇರ್ತವಂತೆ. ಅವುಗಳನ್ನು ನಾವು ಉಪಯೋಗಿಸಿದರೆ ಯಜಮಾನನಿಗೆ ಮಾತ್ರ ಅಲ್ಲ, ಅಲ್ಲಿ ಬೆಳೆಸಿದಂತಹ ಆ ಎಲ್ಲ ದ್ರವ್ಯಗಳಿಗೆ ಮೂಲಭೂತವಾದ ಏನು ಜೀವರಾಶಿಗಳಿದ್ದಾರೆ ಅವರಿಗೂ ಯೋಗ್ಯವಾದ ಸದ್ಗತಿಯಾಗ್ತದೆ. ಯೂಪಾಹ ತನ್ಮಂತ್ರ ಸಂಸ್ಕಾರೈ ದರ್ಭಾಶ್ಚ ಪಶವಸ್ತಥಾ ಯಜಮಾನೇನ ಸಹಿತಾಃ ಸ್ವರ್ಗಂ ಯಾಂತಿ ನರೇಶ್ವರ ಅಂತ ಕೃಷ್ಣ ಹೇಳ್ತಾನೆ. ಪಶುಗಳಿಗೂ ಸ್ವರ್ಗವಾಗತ್ತೆ, ಯಜಮಾನನಿಗೆ ಸ್ವರ್ಗವಾಗ್ತದೆ. ದರ್ಭಗಳಿಗೆ ಯೂಪ ಅಂದರೆ ಪಶುವನ್ನು ಕಟ್ಟುವಂತಹ ಸ್ತಂಭ, ಅದಕ್ಕೆ ಖಾದಿರೋ ಯೂಪೋ ಭವತಿ. ಆ ಖದಿರ ವೃಕ್ಷ ಏನಿದೆ ಆ ವೃಕ್ಷಕ್ಕೂ ಸದ್ಗತಿಯಾಗತ್ತೆ ಅನ್ನುವ ಮಾತನ್ನು ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಶ್ರದ್ಧೆಯಿಂದ ಯಾರು ಈ ಎಲ್ಲ ವೇದೋಕ್ತವಾದಂತಹ ಸತ್ಕರ್ಮಗಳನ್ನು ಮಾಡ್ತಾರೋ ಅಂಥವರಿಗೆ ಉತ್ತಮವಾದಂತಹ ಶ್ರೇಷ್ಠವಾದ ಸದ್ಗತಿಯಾಗ್ತದೆ. ಇಹಲೋಕದಲ್ಲಿಯೂ ಸುಖವಾಗಿರ್ತಾರೆ, ಮನ್ವಂತರ ಕಾಲದವರೆಗೆ ಸ್ವರ್ಗದಲ್ಲಿಯೂ ಸುಖವಾಗಿದ್ದು 71 ಮಹಾಯುಗಗಳ ಕಾಲ ಸ್ವರ್ಗದಲ್ಲಿಯೂ ಕೂಡ ಸುಖವಾಗಿದ್ದು ಮುಂದೆ ಉತ್ತಮವಾದಂತಹ ಜ್ಞಾನವನ್ನು ಪಡೆದು ಮೋಕ್ಷವನ್ನೇ ಹೊಂದುತ್ತಾರೆ. ತೇಯಾಂತ್ಯ ಪುನರಾವೃತ್ತಿಂ ಭಿತ್ವಾ ಚಾದಿತ್ಯ ಮಂಡಲಂ. ಎಲ್ಲ ಅಗ್ನಿಹೋತ್ರಾದಿಗಳನ್ನು ಒಂದೇ ಅಲ್ಲ, ಎಲ್ಲ ಹೇಳಿದ್ದಾರೆ. ಅಗ್ನಿಹೋತ್ರ ಮಾಡಬೇಕು, ಸದಾಚಾರಿ ಆಗಿರಬೇಕು, ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡ್ತಾ ಇರಬೇಕು, ಅತಿಥಿ ಅಭ್ಯಾಗತರ ಸತ್ಕಾರ ಮಾಡಬೇಕು, ಅಧ್ಯಯನ ಮಾಡಬೇಕು, ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು, ಮಾಡೋ ಅಗ್ನಿಹೋತ್ರಾದಿಗಳನ್ನು ನಿಷ್ಕಾಮವಾಗಿ ಮಾಡಬೇಕು. ಈ ರೀತಿ ಯಾರು ನಿಷ್ಕಾಮವಾಗಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ ನಿಶ್ಚಿತವಾಗಿ ಜ್ಞಾನವನ್ನು ಪಡೆದು ಅದರಿಂದ ಮೋಕ್ಷವನ್ನು ಹೊಂದುತ್ತಾರೆ. ಆದ್ದರಿಂದ ಅಗ್ನಿಹೋತ್ರ ಇದು ಬಹಳ ಶ್ರೇಷ್ಠವಾದದ್ದು. ಇವತ್ತಿನ ಕಾಲದಲ್ಲಿ ಆ ತರಹದ ಅಗ್ನಿಹೋತ್ರಾದಿಗಳನ್ನು ಮಾಡುವವರು ಬಹಳ ಬೆರಳೆಣಿಕೆಯ ಜನ ಇದ್ದಾರೆ, ಕೆಲವರೇ ಇದ್ದಾರೆ. ಇವತ್ತಿಗೂ ಸಜ್ಜನರಿದ್ದಾರೆ, ಯಾರೂ ಇಲ್ಲ ಅಂತಲ್ಲ. ಅನೇಕ ಮಹನೀಯರು ಅಗ್ನಿಹೋತ್ರಾದಿಗಳನ್ನು ಅನುಷ್ಠಾನ ಮಾಡುತ್ತಾರೆ. ಅವರು ಅತ್ಯಂತ ಅಭಿನಂದನೀಯರು. ಅವರಿಗೆ ಪ್ರೋತ್ಸಾಹನೆಯನ್ನು ಕೊಡಬೇಕು, ಅಭಿನಂದಿಸಬೇಕು, ಪ್ರೋತ್ಸಾಹನೆಯನ್ನು ಕೊಡಬೇಕು. ಸಹಾಯ ಸಹಕಾರಗಳನ್ನು ಎಲ್ಲ ಸಜ್ಜನರು ಮಾಡಬೇಕು ಯಥಾಶಕ್ತಿ. ಮನೆಯಲ್ಲಿ ತಮಗೆ ಅಷ್ಟೆಲ್ಲ ಮಾಡಲಿಕ್ಕಾಗದೇ ಇದ್ದವರು ಔಪಾಸನ ಹೋಮವನ್ನಾದರೂ ಮಾಡಬೇಕು. ಗೃಹಸ್ಥರು, ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯವನ್ನಾದರೂ ಮಾಡಲೇಬೇಕು. ಕನಿಷ್ಠ ಪಕ್ಷ ಮಾಡಬೇಕಾದದ್ದನ್ನಾದರೂ ಮಾಡಬೇಕು. ಗೃಹಸ್ಥರು ಔಪಾಸನ ಹೋಮವನ್ನು ಮಾಡಬೇಕು, ವೈಶ್ವದೇವವನ್ನು ಮಾಡಬೇಕು. ವೈಶ್ವದೇವ ಇಲ್ಲದೆ ಭೋಜನವನ್ನು ಮಾಡಬಾರದು. ಈ ರೀತಿ ಅಗ್ನಿಯಲ್ಲಿ ಅಂತರ್ಗತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡುವುದು ಎಲ್ಲರಿಗೂ ವಿಹಿತ. ಯತಿಗಳಿಗೆ ಪ್ರತ್ಯಕ್ಷವಾಗಿ ಅಗ್ನಿಯಲ್ಲಿ ಆಹುತಿಯನ್ನು ಹಾಕುವಂತಹದ್ದು ವಿಧಿ ಇಲ್ಲ. ಆದರೆ ಮನಸ್ಸಿನಲ್ಲಿ ಅಗ್ನ್ಯಂತರ್ಗತನಾದ ಹರಣೀಪತಿ ಪರಶುರಾಮನ ಚಿಂತನವನ್ನು ಮಾಡಿ ಅಗ್ನಿಗೆ ಅವರೂ ಕೂಡ ಸೇವೆಯನ್ನು ಮಾಡಲೇಬೇಕು ಮಾನಸಿಕವಾಗಿ ಎಂಬುದಾಗಿ ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯ ಅಗ್ನಿಯ ಮಹಿಮೆಯನ್ನು ತಿಳಿದು ಅಗ್ನ್ಯಂತರ್ಗತ ಪರಮಾತ್ಮನ ಸೇವೆಯನ್ನು ಮಾಡಿ ಎಲ್ಲರೂ ಅನುಗ್ರಹವನ್ನು ಪಡೆಯಬೇಕು. ಶ್ರೀಕೃಷ್ಣಾರ್ಪಣಮಸ್ತು.